ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ನಮ್ಮ ಜೊತೆಗಿದ್ದಾರೆ ಭಕ್ತ ವತ್ಸಲಂ. ಬಹಳ ವಿಶೇಷವಾದ ಹೆಸರು ಅಂತ ಹೇಳಿ ನಿಮ್ಗೆ ಅನಿಸಿದೆ, ನಿಜ. ಆದರೆ ವಿಶೇಷ ವ್ಯಕ್ತಿತ್ವ ಅವ್ರದ್ದು. ಸದ್ಯಕ್ಕೆ ಅವ್ರ ಮನೆಗೆ ಬಂದಾಗ ನೋಡಿ ತುಂಬ ಬೆರಗಾದೆ. ಏನೆಲ್ಲ ವಸ್ತುಗಳನ್ನು ಅವ್ರು ಇಟ್ಕೊಂಡಿದ್ದಾರೆ, ಎಷ್ಟು ರೇಡಿಯೋ ಸೆಟ್ಗಳಿವೆ ಅಂತಂದರೆ ಬಹುಶಃ ಎಣಿಸಿದರೆ ಲೆಕ್ಕಕ್ಕೆ ಸಿಗಲ್ಲ. ಹಾಗೆ ಒಂದು ಕಡೆ ಎಣಿಸ್ಕೊಂಡು ಬಂದರೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು, ರೇಡಿಯೋಗಳನ್ನು, ಸೈಕಲ್ಗಳನ್ನು, ಅದರ ಪಾರ್ಟ್ಸ್ಗಳನ್ನೆಲ್ಲವನ್ನು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಇವರು ನಮಗೆ ಸಿಕ್ಕಿದ್ದು ಮೈಸೂರು ಆಕಾಶವಾಣಿ 90 ಸಂದರ್ಭದಲ್ಲಿ ನಾವು ಸೈಕಲ್ ಜಾಥಾ ಮಾಡಿದಾಗ ಅಲ್ಲಿ ಬಂದಿದ್ದರು. ತುಂಬ ಅಭಿಮಾನದಿಂದ ತಮ್ಮ ಸೈಕಲನ್ನು ತಗೊಂಡು ಬಂದು ಮೈಸೂರು ಆಕಾಶವಾಣಿವರೆಗೂ ಸೈಕಲಲ್ಲಿ ಬಂದರು. ಅವತ್ತು ಪರಿಚಯ ಆದಂತಹ ಭಕ್ತ ವತ್ಸಲಂ ಅವ್ರನ್ನ ಭೇಟಿ ಮಾಡೋಣ ಅಂಥೇಳಿ ನಾನು ಮನೆಯಿಂದ ಸೈಕಲ್ ಹೊಡ್ಕೊಂಡು ಅವ್ರ ಮನೆಗೆ ಬಂದೆ. ಅವ್ರ ಮನೆ ಎಲ್ಲಿದೆ ಅಂದರೆ ದೇವಾಂಬ ಅಗ್ರಹಾರದ ನಮ್ಮ ಶಾಂತಲಾ ಟಾಕೀಸಿನ ಸ್ವಲ್ಪ ಮುಂದೆ ಹೋದರೆ ದೇವಾಂಬ ಅಗ್ರಹಾರ ಅಂಥೇಳಿ ಇಲ್ಲಿದೆ. ಇರಲಿ, ಏಕಾಂಗಿಯಾಗಿ ಎಲ್ಲವನ್ನು ತಮ್ಮದೇ ಆದಂಥ ಒಂದು ದೃಷ್ಟಿಕೋನದಿಂದ, ನೋಟದಿಂದ ಜನರನ್ನು ಅಬ್ಸರ್ವ್ ಮಾಡ್ತಾರೆ. ತಂಪಾಡಿಗೆ ತಾವು ಇರುವಂಥ ವ್ಯಕ್ತಿ. ಅವ್ರ ಮನೆಗೆ ಬಂದಾಗ ನನಗೆ ಕಂಡಿದ್ದು ಪ್ರತಿಯೊಂದು ಜಾಗವೂ ಕೂಡ ಬಿಡದಂಗೆ ರೇಡಿಯೋಗಳು ಇದ್ವು, ಅನೇಕ ಕ್ಯಾಮ್ರಾಗಳು ಇದ್ವು, ಬೇರೆ ವಿಭಿನ್ನ ವಸ್ತುಗಳು, ಸೌಂಡ್ ಬಾಕ್ಸ್ಗಳೆಲ್ಲ ಇದ್ವು. ಅವ್ರ ಜೊತೆ ಮಾತಾಡ್ತಾ ಸೈಕಲ್ ಕುರಿತಾದಂಥ ಕೆಲವು ವಿಚಾರಗಳನ್ನು ಕೇಳೋಣ. ಅವರು ಮಾತಾಡ್ತಾ ನನ್ನ ತಾಯಿಗೆ ರೇಡಿಯೋ ಕೇಳೋ ಹುಚ್ಚಿತ್ತು ಅಂತೇಳಿ ಶುರು ಮಾಡಿದರು. ನಮಸ್ಕಾರ ಭಕ್ತ ವತ್ಸಲಂ, ತಾಯಿ ರೇಡಿಯೋ ಕೇಳ್ತಿದ್ರು ಅಂತೇಳಿ. ಹೆಂಗೆ ಸರ್ ಅದು? ನಮ್ಮ ತಾಯಿ 65ನೇ ಇಸ್ವಿನಲ್ಲಿ ಸ್ಟಾರ್ಟಿಂಗು ಬೆಂಗಳೂರಿನಿಂದ ಒಂದು ಬುಸ್ ರೇಡಿಯೋ ಅಂತ ತಗೊಂಬಂದು ಕೊಟ್ಟ ನಮ್ಮಣ್ಣ. ವಾಲ್ವ ರೇಡಿಯೋ ಇತ್ತದು. ಅದು ಬೆಂಗಳೂರು ಆಕಾಶವಾಣಿ ನಡೀತಾ ಇತ್ತು. ಅವು ನಮ್ಮ ತಾಯಿ ಯಾವಾಗಲೂ ಕೇಳೋರು. 2 ಗಂಟೆಗೆ ಆಫ್ ಆಗೋದು, ತಿರ್ಗಾ ಭಾನುವಾರದತ್ತು ಸೌಂಡ್ ಟ್ರ್ಯಾಕ್ ಬರ್ದು ಎಲ್ಲ ಕೂತ್ಕೊಂಡು ಕೇಳೋವು. ಹೀಗೆ ನಡೀತಿತ್ತು. ಅದಾದ ಸ್ವಲ್ಪ ದಿವಸ ಆದಮೇಲೆ ನಮ್ಮಣ್ಣ ರೇಡಿಯೋ ಬೇರೆ ತೊಗೊಂಡೋದ. ಇನ್ನೊಂದು ರೇಡಿಯೋ ಬಂತು, ಗಾಸರ್ ಅಂತ ಮೇಡ್ ಇನ್ ಇಂಗ್ಲೆಂಡ್ದು. ಅದೊಂದು ಸ್ವಲ್ಪ ದಿವಸ ಅದಾದಮೇಲೆ ಹೋಯಿತು. ಅದಾದಮೇಲೆ ನಮ್ಮ ತಾಯಿ ಏನು ಮಾಡೋರು, ಒಂದು ಟ್ರಾನ್ಸಿಸ್ಟರ್ ತರಿಸ್ಕೊಂಡ್ರು. ಟ್ರಾನ್ಸಿಸ್ಟರ್ ಕೇಳ್ತಾ ಇದ್ವಿ. ಅವ್ರು ಯಾವಾಗಲೂ ಕೂಡ ಮೈಸೂರು ಆಕಾಶವಾಣಿ ಬಿಟ್ಟು ಬೇರೆ ಯಾವುದೂ ಕೇಳ್ತಾ ಇರಲಿಲ್ಲ. ಕ್ರಿಕೆಟ್ ದಿವಸ ಬಂತು ಅಂತಂದರೆ ಅವ್ರನ್ನ ನಾವು ಮಾತಾಡ್ಸೋಕ್ಕಾಗ್ತಾ ಇರಲಿಲ್ಲ. ನಮ್ಮ ತಾಯಿನ ತುಂಬ ಕೋಪ ಇರೋರು, ಆಕಾಶವಾಣಿ ಇಲ್ವಲ್ಲ ಅಂತ. ಹಂಗೆ ಕ್ರಿಕೆಟ್ ಕಾಮೆಂಟ್ರಿ ಬೇಡ, ಆದ್ರೆ ಆಕಾಶವಾಣಿ ಕಾರ್ಯಕ್ರಮ ಅದ್ರ ಮೇಲೆ ಆಸಕ್ತಿ. ನೋಡಿ, ನನಗೇನು ಅನಿಸ್ತು ಅಂದ್ರೆ, ಈಗ ಕ್ರಿಕೆಟ್ ಕಾಮೆಂಟ್ರಿ ಅಷ್ಟು ಕೇಳ್ತಿದ್ರು, ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಹಂಗ ಅನ್ಕೊಂಡೆ. ಆದ್ರೆ ರಿವರ್ಸ್ ನ್ಯಾಷನಲ್ ಪ್ಯಾನಾಸೋನಿಕ್ 5310 ಅಂತ ಬಂತು. ಅದ್ರಲ್ಲಿ ರೇಡಿಯೋ ಹಾಕ್ತಾ ಇದ್ವಿ. ಅದರಲ್ಲಿ ಗುರುವಾರದ 8 ಗಂಟೆಯಿಂದ 8:15 ಗಂಟೆಗೆ ನಿಮ್ಮ ಆಕಾಶವಾಣಿನಲ್ಲಿ ಮೆಚ್ಚಿನ ಗೀತೆಗಳು ಬರೀತಾ ಇದ್ರು, ಲೆಟರ್ ಬರ್ತು. ಅದಕ್ಕೆ ಕೇಳ್ತಾ ಇದ್ವಿ. ಆವಾಗ ಏನು ನಮ್ಮ ಅಮ್ಮನವರು ಅದನ್ನೆಲ್ಲ ರೆಕಾರ್ಡ್ ಮಾಡೋ ಕ್ಯಾಸೆಟ್ ರೆಕಾರ್ಡಿಂಗ್ ಮಾಡ್ಬಿಟ್ಟು ಅದು ಯಾವಾಗ ಕೇಳಿದಂದ್ರೆ, ಈಗ ಆಕಾಶವಾಣಿ ಪ್ರೋಗ್ರಾಮ್ ಇಲ್ದಿರೋ ಟೈಮ್ನಲ್ಲಿ ಅದನ್ನ ಹಾಕ್ಸೋರು. ನೋಡಿ, ಇದರಿಂದ ಏನ್ ಅನ್ಸುತ್ತೆ ನಮ್ಗಂದ್ರೆ, ಆಕಾಶವಾಣಿಯ ಕೆಲಸ ಮಾಡೋರು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಯಾರೋ ರೆಕಾರ್ಡ್ ಮಾಡಿ ಅದನ್ನ ಮತ್ತೆ ಕೇಳಬಹುದು. ಈಗಲೂ ಕೂಡ ಆ ಒಂದು ಪ್ರವೃತ್ತಿಯ ಜನ ಇದ್ದಾರೆ. ಈಗಲೂ ಕೂಡ ನನ್ನ ಲ್ಯಾಪ್ಟಾಪ್ ಅಲ್ಲಿ ಇದೆ ಕಂಪ್ಲೀಟು. ಹಗಲು 3 ಕಂಪ್ಲೀಟು, ಆಕಾಶವಾಣಿ ಪ್ರೋಗ್ರಾಮ್ದೇನೆ ಇದೆ ಕಂಪ್ಲೀಟು. ಹೌದಾ? ಎಲ್ಲ ರೆಕಾರ್ಡ್ ಮಾಡಿ ತುಂಬಿಡ್ತೀನಿ. ನಾನು ಫ್ರೀ ಆದಾಗ ಕೂತ್ಕೊಂಡು ಕೇಳಿದ್ ನಾನು. ನೋಡಿ, ತಾಯಿಯ ಮಗ ಹೆಂಗೆ ಅಂದ್ರೆ, ಅದು ಹೆಂಗೆ ಬಂದಿರ್ತವೆ ಜೀನ್ಸು, ಅದರದ ಒಂದು ಅಭಿರುಚಿಗಳು ಮಗನಿಗೆ ಹೇಗೆ ಶಿಫ್ಟ್ ಆಗಿರ್ತಾವ ಅಂತ ಅನ್ನೋದಕ್ಕೆ ನೋಡಿ, ಲ್ಯಾಪ್ಟಾಪ್ ಎತ್ಕೊಂಡ್ರಿ ನನಗೆ ತೋರಿಸ್ತಾ ಇದ್ದೀರಾ. ರೇಡಿಯೋ ಇಲ್ಲದೆ ಹೋದ್ರೆ ಸೈಲೆಂಟ್ ಆಗ್ಬಿಟ್ರೆ ಮನೆ ಸ್ಮಶಾನ ಮೌನ. ಯಾರಾದ್ರೂ ಒಬ್ರು ಮಾತಾಡ್ತಾ ಇರಬೇಕು. ನನಗೆ ಮನೆಯಲ್ಲಿ ರೇಡಿಯೋ ಆನ್ ಆಗಿರ್ಬೇಕು. ನಾನು ಒಳಗಡೆ ಬರ್ತಿದ್ದಂಗೆ ತಾವು ಈ ನಿಮ್ಮ ಪುರಾತನ ಕಾಲದ ಮನೆಯಲ್ಲಿ ಹಿಂಗೆ ಪ್ರವೇಶ ಆಗ್ತಿದ್ದಂಗೆ ನೀವು ಯಾವ ಬಟನ್ ಹಾಕಿದ್ರೋ ಗೊತ್ತಿಲ್ಲ, ಟಕ್ ಅಂತ ಎಲ್ಲಾ ಹೆಜ್ಜೆಯಲ್ಲಿ ಕೂಡ ರೇಡಿಯೋ ಅನುರಣಿಸ್ತಾ ಇತ್ತು. ಮನೆಯ ಪ್ರತಿಯೊಂದು ನೋಡಿ ಬರ್ತಾ ಇದೆ. ನೋಡಿ, ಫುಲ್ ರೇಡಿಯೋವನ್ನೇ ನಾವು ಕೇಳ್ತಾ ಸಾಗಿದ್ವಿ. ಎಷ್ಟೋ ರೂಮ್ಗಳಿದಾವೆ, ಆ ಎಲ್ಲ ರೂಮ್ಗಳಲ್ಲೂ ಕೂಡ ರೇಡಿಯೋ ಇದೆ. ಬಹಳ ಸಂತೋಷ ಆಗಿದ್ದು ಅಂದರೆ, ಇಷ್ಟು ಪ್ರಬಲವಾದಂಥ ಇಚ್ಛೆಯನ್ನು ಇಟ್ಕೊಂಡು ರೇಡಿಯೋವನ್ನು ನೀವು ಪ್ರೀತಿ ಮಾಡಿದರೆ. ರೇಡಿಯೋ ಪ್ರೀತಿ ಮಾಡೋದು ಬರೀ ಕೇಳೋದಷ್ಟೇ ಅಲ್ಲ, ಎಷ್ಟೋ ದೇಶಗಳ ರೇಡಿಯೋ ಸೆಟ್ಗಳನ್ನು ನೀವು ಸಂಗ್ರಹ ಮಾಡ್ಕೊಂಡಿದ್ದೀರಿ. ಅವನ್ನು ರಿಪೇರಿ ಮಾಡೋಕ್ಕೆ ಸಾಧ್ಯವಾ ಅಂತೇಳಿ ಅದನ್ನು ಕೂಡ ಮಾಡಿದ್ದೀರಿ. ಸರ್, ಈಗ ಫಸ್ಟಿಗೆ ತಾಯಿ ರೇಡಿಯೋ ಕೇಳಬೇಕು ಅಂತೇಳಿ ತಾಯಿಯ ಹವ್ಯಾಸ ಇತ್ತು, ಅದು ನಿಮಗೆ ಬಂತು ಅಂತ ಅನ್ಕೋಣ. ಆದ್ರೆ ಏನಾರು ಹೆಚ್ಚು ಕಡಿಮೆ ಆದಾಗ ಅದನ್ನ ರಿಪೇರಿ ಮಾಡಬೇಕು. ಈ ಜ್ಞಾನ, ನಿಮ್ಮ ನಾಲೆಜು, ಈ ಓದುಗಾರಿಕೆ, ನಿಮ್ಮ ಅಭ್ಯಾಸ, ಶಿಕ್ಷಣ ಏನೇನಾಗಿದೆ ಸರ್? ಅದೇನು ಅಂತಂದ್ರೆ ನಮ್ಗೇನು ಗೊತ್ತೇ ಇರೋದಿಲ್ಲ. ಯಾವ್ದಾರ ಒಂದು ವಿದ್ಯೆಗೆ ನಾವು ಡಿಪೆಂಡ್ ಆದ್ರೆ ಅದೇ ನಮ್ಮನ್ನು ಕಲಿಸ್ಕೊಡ್ತಾ ಇರ್ತದೆ. ನನ್ನ ಅನುಭವ ಅದು. ನಾನು ರೇಡಿಯೋ ಮೆಕ್ಯಾನಿಕ್ ಹತ್ರಕ್ಕೆ ಹೋಗಿಲ್ಲ, ಇವತ್ತರೆಗೂ ನೋಡಿಲ್ಲ. ನನ್ನ ಹತ್ರ ಏನೋ ವಿದ್ಯೆ ಏನಂತಂದ್ರೆ, ಒಂದು ಸರ್ತಿ ಒಬ್ಬ ನನ್ನ ಮುಂದೆ ಆ ಪದಾರ್ಥ ಬಿಚ್ಚಿಬಿಟ್ರೆ ಮನೆ ಬಂದದ್ದು ಬಿಚ್ಚಿ ರೆಡಿ ಮಾಡಿರ್ತೀನಿ ನಾನು. ಇದು ಒಂಥರ ದೈವದತ್ತ ಕಲೆ ಆದಂಗೆ ಆಗ್ಬಿಟ್ಟಿದೆಯಲ್ಲ. ನಾಲೆಜ್ ಬೇಕು ನಿಜ, ಆದ್ರೆ ಅದನ್ನ ನೀವು ಒಂದು ಸಲ ನಿಮ್ಮ ಸೂಕ್ಷ್ಮ ಗ್ರಹಿಕೆ ಹಂಗಿದೆ, ನೋಡಿದ್ರೆ ಮುಗೀತು. ಒಂದು ಸರ್ತಿ ಪಾರ್ಟ್ಸ್ ಬಿಚ್ಬಿಟ್ಟು
ತಿರ್ಗಾ ಫಿಟ್ ಮಾಡ್ಬಿಟ್ರೆ ಆನ್ ಆಗೋ ತನಕ ಬಿಡಲ್ಲ, ಆನ್ ಮಾಡೇ ಮಾಡ್ತೀನಿ ನಾನು, ಕಾನ್ಫಿಡೆನ್ಸ್ ಇದೆ. ಮಾಡ್ತಿರಲ್ಲ. ಯಾರೋ ಕಲೆಕ್ಟರ್ ಅಂತ ಗೊತ್ತಾಯ್ತು, ನಾನು ಅಷ್ಟು ಕಲೆಕ್ಟ್ ಮಾಡಿದೀನಿ, ಇಷ್ಟು ಕಲೆಕ್ಟ್ ಮಾಡಿ, ಪೇಪರ್ ಎಲ್ಲ ಬಂತು, ನಾನು ಯಾಕೆ ಕಲೆಕ್ಟ್ ಮಾಡಬಾರ್ದು ಅನ್ಕೊಂಡೇನ್ ಮಾಡಿದೆ. ಪ್ರತಿ ವಾರ ಟ್ರೈನ್ ಸೀಸನ್ ಟಿಕೆಟ್ ಮಾಡಿಸ್ಕೊಂಡ್ಬಿಟ್ಟು ಬೆಂಗಳೂರು ಹೋಗೋದು. ವಾ, ಹೆಂಗ್ ಅದು ಮನುಷ್ಯನ ಹವ್ಯಾಸಗಳು. ಅದು ಯಾವ್ದೋ ಒಂದು ವಿಚಾರ ಒಂದ್ಸಲ ತಲೆಯಲ್ಲಿ ಬಂತಂದ್ರೆ ಆ ಮಟ್ಟಿಗೆ ಮನುಷ್ಯನ ಒಂದು ಹವ್ಯಾಸವನ್ನ ಬೆಳೆಸಬೇಕು. ಅದು ನಿಜವಾದ ಉತ್ಸಾಹ. ಯಾರಿಗಾಗ್ಲಿ ನಿಮಗೆ ಆಗ್ಲಿ, ನೀವು ಒಂದು ಪದಾರ್ಥದ ಕಡೆ ನೀವು ಬಿಚ್ಚಿತೀನಿ ಅಂತ ಹೋದ್ರೆ ಅದೇ ಹೇಳಿಕೊಡ್ತಾ ಇರ್ತದೆ, ಅದು ಮಾಡು ಇದು ಮಾಡು ಅಂತ ಅನ್ಬಿಟ್ಟು. ಮೊದಲು ಮನಸ್ಸಿರ್ಬೇಕು, ಮನ್ಸು ಕೊಡ್ಬೇಕು. ಮನಸ್ಸಿದ್ದಲ್ಲಿ ಮಾರ್ಗ. ಹೌದು, 20 ರೂಪಾಯಿ ಕೊಟ್ಟು ಒಂದೇ ಒಂದು ಸ್ಕ್ರೂ ಡ್ರೈವರ್ ತಗೊಂಬಂದೆ ಅವತ್ತು. ಇದು ಒಂದು ಸ್ಕ್ರೂ ಡ್ರೈವರ್ ಬಿಚ್ಚಿದ್ದು. ಆಮೇಲೆ ಇವತ್ತೊಂದ್ಸ ನನ್ನ ಹತ್ರ ಸುಮಾರು 6,000 ರೂಪಾಯಿದು ಟೂಲ್ಸ್ ಗಳು ಇಟ್ಟಿದ್ದೀನಿ ನಾನು. ಒಂದು ಹನಿಯಿಂದ ಶುರು ಆಗತ್ತೆ ಮೊದಲ ಕೆಲಸ, ಮೊದಲ ಹೆಜ್ಜೆಯಿಂದ ಶುರು ಆಗತ್ತೆ ಅಂತಾರಲ್ಲ, ಅದು ಹೆಜ್ಜೆಗಳು ಬೆಳೆದು 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 ಈಗ ಅಗಾಧವಾಗಿದೆ. ನಿಮ್ಮ ಮನೆ ಮೇಲೆ ಹಿಂಗೆ ನಾನು ಎತ್ತಿ ನೋಡಿದ್ರೆ ಈ ಅಟ್ಟದ ಮೇಲೆ ಸಾವಿರಾರು ರೇಡಿಯೋ ಸೆಟ್ಗಳು ಅವು ಧೂಳು ಹಿಡಿತಾವೆ ಅಂತ ತಗೊಂಡು ಅದನ್ನ ಬೇರೆ ಬೇರೆ ಬಾಕ್ಸ್ಗಳಲ್ಲಿ ಅದನ್ನ ನೀವು ಹಾಕಿಟ್ಟಿದ್ದೀರಿ. ಈಗ ಮನುಷ್ಯನ ಒಂದು ಹವ್ಯಾಸಗಳು ಹೇಗಿರ್ಬೇಕಂದ್ರೆ ನಮ್ಮ ಪಾಡಿಗೆ ನಾವೇ ಸಂತೋಷ ಪಡ್ಬೇಕು. ಏಕಾಂಗಿ ಇದ್ದಾಗ ನಾವು ಏನಾರ ಮಾಡ್ತಿರ್ಬೇಕಂದ್ರೆ ಸುಮ್ಮನೆ ಅಂತಲ್ಲ, ಆದ್ರೆ ಏನೋ ಒಂದು ಒಳ್ಳೆ ವಸ್ತುಗಳು ಅದನ್ನ ರಿಪೇರಿ ಮಾಡೋದಾಗ್ಲಿ, ನೋಡೋದಾಗ್ಲಿ, ತಿಳ್ಕೊಳ್ಳೋದಾಗ್ಲಿ, ಈ ಕುತೂಹಲ ಜಾಸ್ತಿ ನಿಮಗೆ. ಇದುವರೆಗೂ ನೀವು ನೋಡಿದಿಲ್ಲ ರೇಡಿಯೋ ಸೆಟ್ಗಳು, ಆ ಸೆಟ್ಗಳೆಲ್ಲ ತಗೊಂಬಂದ್ರೆ ಆಟೋಗೆ ಹಾಕೊಂಬಿರ್ಲಿಲ್ಲ ನಾನು, ಸೈಕಲ್ಲೇ ಇದು ಬಂತು ನೋಡಿ. ನಮ್ಗೀಗ ಸೈಕಲ್ ಬಂತು ಅಲ್ವಾ? ಹೌದು. ಅಂದ್ರೆ ಎಲ್ಲೇ ಈಗ ಉದಾಹರಣೆ ಬೆಂಗಳೂರಿಗೆ ಹೋಗ್ತಿರಪ್ಪ ನೀವು, ಅಲ್ಲಿ ಸಾಮಾನು ತಗೊಳ್ತೀರಿ, ಅಲ್ಲಿ ಸಾಮಾನು ತಗೊಂಬಂದು ರೈಲ್ವೆ ಸ್ಟೇಷನ್ ತಗೊಂಡ್ಬರ್ತೀನಿ, ಟ್ರಾಲಿ ಇಟ್ಕೊಂಡಿದೀನಿ, ಎಲ್ಲ ಕಟ್ಕೊಂಡು ತಗೊಂಡ್ಬಂದ್ಬಿಡ್ತೀನಿ. ತಗೊಂಡ್ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ರೈಲಲ್ಲಿ ಹಾಕೊಂಡು ನೋಡಿದೆ ನಾನು. ನಿಮ್ಮ ಆ ಟ್ರಾಲಿ ತೋರಿಸಿದ್ರೆ ನಂಗೆ ನೀವು ರೈಲ್ವೆ ಸ್ಟೇಷನ್ ಹಾಕೊಂಡು ರೈಲ್ ಎಳೆದು ಇಲ್ಲಿ ಸೈಕಲ್ ಸ್ಟ್ಯಾಂಡ್ ಅಲ್ಲಿ ನಿಲ್ಸಿರ್ತೀನಿ ಅಷ್ಟೇ. ಕ್ಯಾರಿಯರ್ಗೆಲ್ಲ ಫಿಕ್ಸ್ ಮಾಡ್ಕೊಂಡು ಆ ಕಡೆ ಈ ಕಡೆ ಹಾಕೊಂಡು ಸೈಕಲ್ ಹಿಡ್ಕೊಂಡ್ ಬಂದ್ಬಿಡ್ತೀನಿ. ತಡ್ಕೊಂಬರಲ್ಲ, ಹೊಡ್ಕೊಂಡೇ ಬರ್ತೀನಿ ನಾನು. ಅಷ್ಟು ಕಾನ್ಫಿಡೆನ್ಸ್ ಹೆಂಗಿದೆ ಅಂದ್ರೆ, ನಾವು ಏನ್ ಮಾಡ್ತಾ ಇದೀವಿ ನಮಗೆ ಮನಸ್ಸಿಗೆ ತೃಪ್ತಿ ಆಯ್ತಾ, ಅದರಂತ ದೊಡ್ಡ ತೃಪ್ತಿ ಇನ್ನೊಂದಿಲ್ಲ. ಯಾಕಂದ್ರೆ ಇನ್ನೊಬ್ಬರಿಂದ ನಾವು ಖುಷಿ ಪಡುವಂತದಿಲ್ಲ. ನಮ್ಮ ಸಂತೋಷ ಅಂತ ಅನ್ನೋದು ನಮ್ಮ ಒಳಗೆ ಇದೆ. ಮಂಚಕ್ಕೆ ಎಲ್ಲ ಇರೋದು, ಮಂಚಗಳಿಗೆ ನೋಡಿ ಕೆಳಗಡೆ ಸಿಸ್ಟಮ್ಗಳಿದೆ. ಇದು ಎಲ್ಲ ಅಕಾಯಿ, ನ್ಯಾಷನಲ್ ಪ್ಯಾನಾಸೋನಿಕ್ ಟೇಪ್ ರೆಕಾರ್ಡರ್ಸ್ ಇಲ್ಲಿದೆ, ಎಲ್ಲ ಮುಚ್ಚಿದ್ದೀನಿ. ಹೀಗೆ ನನ್ನ ಕತೆ. ಬಹಳ ವಿಶೇಷ. ಅಂದ್ರೆ ಬಂದಂತಹ ವ್ಯಕ್ತಿ ಏನೋ ಪ್ರೀತಿಯಿಂದ ನಂಬಿ ಬರ್ತಾರೆ ನಿಮ್ಮ ಹತ್ರ. ಬಂದಾಗ ಪರ್ಯಾಯವಾಗಿ ಅವರಿಗೆ ಕೂಡ್ಲೆ ಒಂದು ರೇಡಿಯೋ ಇಲ್ಲ ಅಂತ ಹೇಳಿರೋ ರೇಡಿಯೋ ಕೊಟ್ಟಿದ್ದೀನಿ ನಾನು. ಹೌದು, ಸುಮಾರು ಟ್ರಾನ್ಸಿಸ್ಟರ್, ಫಿಲಿಪ್ಸ್ ಎಲ್ಲ ಸೆಲ್ಲು ಅಂತ ಹಿಡಿಯ ಆಗೋದು. ನಾನೇನ್ ಮಾಡುವೆ, ಲ್ಯಾಪ್ಟಾಪ್ ಅಲ್ಲಿ ಬರ್ತದಲ್ಲ ಬ್ಯಾಟ್ರಿ, ಅದನ್ನ ರೀಚಾರ್ಜ್ ಮಾಡಿ ರೇಡಿಯೋ ಹಾಕೊಳ್ಳೋದು. ಓಹೋ, ಅದನ್ನು ಮಾಡಬಹುದಾ? ಆಶ್ಚರ್ಯ. ನಮ್ಮ ಹಳೆ ಮೊಬೈಲ್ ಸೆಟ್ಗಳು ಅದು ಸುಮ್ಮನೆ ಬಿಸಾಕಿರ್ತೀವಿ ನಾವು, ಅದರದ್ದು ಒಂದು ಬ್ಯಾಟ್ರಿಗಳನ್ನೆಲ್ಲ ನೋಡಿ ಇಲ್ಲಿದೆ ನೋಡಿ, ಬಂತು ತೋರಿಸಿ. ಲ್ಯಾಪ್ಟಾಪ್ ಬ್ಯಾಟ್ರಿ ಹೌದು. ಬಟ್ ಅದು ಲ್ಯಾಪ್ಟಾಪ್ ಬ್ಯಾಟ್ರಿ ಹೋಯ್ತು ಅಂದ್ರೆ ಅದು ಕೆಲಸ ಮಾಡುತ್ತಾ? ರೀಚಾರ್ಜ್ ಮಾಡ್ತೀನಲ್ಲ ನಾನು. ರೀಚಾರ್ಜ್ ಲ್ಯಾಪ್ಟಾಪ್ ಬ್ಯಾಟ್ರಿ, ಕರೆಕ್ಟ್. ಓಕೆ ಸರ್, ಟೆಕ್ನಾಲಜಿ ಅಂದ್ರೆ ಹಿಂಗೆ, ಅಂದ್ರೆ ಆವಿಷ್ಕಾರಗಳು ಇರಬೇಕು. ಅದನ್ನ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನಮ್ಮ ತಲೆ ಓಡ್ಬೇಕಷ್ಟೇ. ಇರ್ಲಿ, ಅದನ್ನ ತೋರಿಸ್ತಾ ಇದೀರಿ ನೋಡಿ ನೀವು. ಲ್ಯಾಪ್ಟಾಪ್ ಬ್ಯಾಟ್ರಿಯನ್ನ ರೇಡಿಯೋಗೆ ಹಾಕಿ ಬಳಸಬಹುದಂತ ಅನ್ನೋದು ಬಹುಶಃ ಭಕ್ತವತ್ಸಲ ಮಾತ್ರ ಬಂದ್ ನೋಡಿದ್ರೇನೆ ನಮ್ಗೆ ಗೊತ್ತಾಗತ್ತೆ. ರೆಡಿ ಮಾಡಿದಿರಿ ಅದು ಸರ್, ಚಾರ್ಜ್ ಮಾಡ್ಬಿಟ್ರೆ ಅದು ಬಹುಶಃ ಓಡುತ್ತೆ. ಸೂಕ್ಷ್ಮವಾಗಿ ಏನೇನು ವಸ್ತುಗಳಿವೆ ಎಲ್ಲವನ್ನು ಕರೆಕ್ಟ್ ಆಗಿ ಆಯಾ ಬಾಕ್ಸ್ ಗಳಲ್ಲಿ ರಿಪೇರಿ ಆಗೋ ತನಕ ನೀವು ಬಿಡಲ್ಲ. ಅದಕ್ಕೊಂದು ಕೊಟ್ಟಿರ್ತೀರಿ. ಅದೇ ಅಂದ್ರೆ ಪದೇ ಪದೇ ಬಂದು ಕೇಳಬಾರ್ದು. ನಿಮ್ಮ ಒಂದು ಆಸಕ್ತಿ ಅಥವಾ ನಿಮ್ಮ ಒಂದು ನಿರಂತರವಾಗಿ ಏನು ನೀವು ಮಾಡ್ತಿರ್ತೀರಲ್ಲ, ಅದನ್ನ ಡಿಸ್ಟರ್ಬ್ ಮಾಡಬಾರ್ದು. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾಯಿ ಮದುವೆ ಮನೆಗಳಿಗೆ ಊಟ ಕರ್ಕೊಂಡು ಹೋಗೋರು. ಅಲ್ಲಿಂದ ಬಸ್ಸಲ್ಲಿ ಬರ್ಬೇಕು ಒಂಟಿಕೊಪ್ಪಲಿಂದ. ನಮ್ಮ ತಾಯಿ ಅನ್ನೋರು ಆಕಾಶವಾಣಿ ತೋರಿಸ್ತೀನಿ ಬಾ ಅನ್ನೋರು. ಕರ್ಕೊಂಡು ಬರವೆ ನಾನು. ಆಕಾಶವಾಣಿ ಕಾಂಪೌಂಡ್ ಹೇಗಿತ್ತು ಅಂತಂದ್ರೆ ಬರೀ 4 ಅಡಿ ಇತ್ತು ಅಷ್ಟೇ, ಹೈಟ್ ಅಲ್ಲಿ ಇತ್ತು. ಅವಾಗ ಕಟ್ಟಡ ನಿಮ್ಗೆ ಕಾಣಿಸೋದು, ಅಲ್ಲಿಂದ ನೋಡ್ಕೊಂಡ್ ಬರವೆ. ಆಮೇಲೆ ಅನ್ನಿಸ್ತು ಇದು ಆಕಾಶವಾಣಿ ಹೇಗೆ ಅಂತಂದ್ರೆ, 64 ಯೋಜನೆ ದೇವಾಲಯ ಇದೆಯಲ್ಲ ಮಧ್ಯಪ್ರದೇಶದಲ್ಲಿ, 64 ಯೋಜನಿ ದೇವಾಲಯ ರೌಂಡ್. 64 ಯೋಗಿನಿ ದೇವಾಲಯ, 64 ದೇವಿ ವಿಗ್ರಹ ಇದೆ. ಅರೆ ವಾವ್, ಆ ಟೈಪ್ ಇದೆ ಕಟ್ಟಡ ಇದು ನೋಡಿ. ಸಂಸತ್ ಭವನ ಟೈಪ್ ಯಾವ್ದೋ ಒಂದು ಕಟ್ಟಡನ ನೀವೆಲ್ಲ ಹೋದಾಗ ನೋಡಿದ್ರಿ, ಅದು ನಮ್ಗೆ ಅದೇ ತರಾನೇ ದೇವಸ್ಥಾನ, ಆ ತರ ದೇವಸ್ಥಾನನೇ ಅದು. ನಮ್ಮ ಆಕಾಶವಾಣಿ ಏರಿಯಲ್ಲಿ ಬಂದಾಗ ಕೆಲವೊಬ್ರು ಕೇಳೊಬ್ರು ದೇವಸ್ಥಾನಕ್ಕೆ ಬಂದಂಗ ಆಯ್ತು ಅಂತ ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡ್ಬೇಕು. ಇಲ್ಲ, ನಮ್ಮ ಆಕಾಶವಾಣಿ ಕಟ್ಟಡ ಇಡೀ ನಮ್ಮ ದೇಶದಲ್ಲೇ ತುಂಬಾ ವಿಶಿಷ್ಟವಾದದ್ದು. ನಮ್ಮ ದೆಹಲಿಯಿಂದ ಬರುವಂತಹ ಅಧಿಕಾರಿಗಳು ಕೂಡ ಬಹಳ ಆಸಕ್ತಿಯಿಂದ ನೋಡ್ತಾರೆ. ಆಕಾಶವಾಣಿನ ಎಲ್ಲಾರು ದೇವಾಲಯ ಅಂತ ರೇಡಿಯೋದಲ್ಲಿ ಕೇಳಿದೀನಿ, ಆದ್ರೆ ನನಗೆ ಕೂಡ ನೀವು ಅದನ್ನ ಯೋಜನೆ ದೇವಾಲಯ. ಹೌದು. ಮೈಸೂರು ಅರಮನೆ ಒಳಗಡೆ ಮಹಾರಾಜರ ಫೋಟೋ ಇದೆಯಲ್ಲ, ಅದು ಬ್ಲಾಕ್ ಅಂಡ್ ವೈಟ್ ಇತ್ತು ಆವಾಗ ಅರಮನೆಯಲ್ಲಿ. ನಮ್ ತಂದೆಗೆ ಅದನ್ನ ಕಲರ್ ಮಾಡು ಅಂತ ಹೇಳಿದ್ರು ಪ್ಯಾಲೇಸ್ ನಲ್ಲಿ. ಅದನ್ನ ಕಲರ್ ಮಾಡಿದ್ರು ನಮ್ ತಂದೆ. ಕಲರ್ ಮಾಡಿ ಅರಮನೆ ಕೊಟ್ರು. ಇವತ್ತು ಸಹ ಮಹಾರಾಣಿಯವರೆಲ್ಲ ಅದನ್ನ ಡಿಜಿಟಲ್ ಮಾಡಿ ಎಲ್ಲರೂ ಕೊಡ್ತಾ ಇದಾರೆ.
ಮೂಲ ವಸ್ತು ನಮ್ಮ ತಂದೆ ಅದನ್ನ ಕಲರ್ ಮಾಡಿರೋದು. ಏನು ನಿಮ್ಮ ತಂದೆಯವರ ಹೆಸರು? ಎನ್ ಮೂರ್ತಿ ಅಂತ. ಎನ್ ಮೂರ್ತಿ ಅವರ ಒಂದು ಕಲೆ ಈ ನಿಮ್ಮ ಮನೆಯಲ್ಲಿ ನಮ್ಮ ಕಣ್ಮುಂದೆ ರಾರಾಜಿಸ್ತಾ ಇದೆ. ವಿಶೇಷವಾದಂತಹ ಒಂದು ಕಲಾಚಿತ್ರಗಳನ್ನು ತಾವು ಇಟ್ಕೊಂಡಿದ್ದೀರಿ. ತಾಯಿ ನೆನಪುಗಳನ್ನು ಹೇಳ್ತಾ ಇದ್ದೀರಿ. ತಂದೆಯವರವರು ಅರಮನೆಯಲ್ಲಿ ಒಬ್ಬ ದೊಡ್ಡ ಕಲಾವಿದರಾಗಿದ್ದಂತಹ ಒಬ್ಬ ವ್ಯಕ್ತಿ ನಿಮ್ಮ ತಂದೆ ಅಂದ್ರೆ ಬಹಳ ಅಭಿಮಾನದಿಂದ ಹೇಳುವಂತ ಸಂಗತಿ. ಬಹಳಷ್ಟು ಕಥೆಗಳಿವೆ. ಸವಾರಿನಲ್ಲಿ ಎಲ್ಲಾರು ಹೋಗ್ತಾರೆ, ಹುಡುಗರೆಲ್ಲ ಹೋದ್ರು, ಪಂಪ್ ಇಟ್ಕೊಂಡಿದ್ರು, ಸೈಕಲ್ ಪಂಪ್. ಯಾಕ್ರೋ ಇದು ಅಂತ ಅಂದೆ. ಬ್ಲೌಟ್ ಹೋಗ್ಬಿಟ್ರೆ ಪಂಪ್ ಬೇಡಪ್ಪ, ವಾಲ್ ಟ್ಯೂಬ್ ಜೊತೆಲಿ ಇರಬೇಕು. ಅದಕ್ಕಿಂತ ಮುಖ್ಯವಾಗಿ ವೀಲ್ ಸ್ಪ್ಯಾನರು ಒಂದು ಟ್ಯೂಬ್ ಇಟ್ಬಿಟ್ರೆ ಅಕಸ್ಮಾತ್ ಪಂಚರ್ ಆಗೋದು ಏನ್ ಮಾಡ್ತೀಯಾ? ಪಂಚರ್ ಹಾಕಕ್ಕೆ ಟೈಮ್ ಆಗೋದಿಲ್ಲ. ತಕ್ಷಣ ವೀಲ್ ಬೆಚ್ಚು, ಹೊಸ ಟ್ಯೂಬ್ ಹಾಕು, ಹಳೆ ಟ್ಯೂಬ್ ತಗೊಂಡು ಮುಂದೆ ಆಮೇಲೆ ಅದನ್ನ ರಿಪೇರಿ ಮಾಡ್ಕೊಂಡು ಮುಂದೆ ಬೆಳೆಸು. ಈ ಒಳ್ಳೆ ಸಲಹೆ ಇದು. ಈ ನಮ್ಮ ಕಾರ್ಯಕ್ರಮ ಕೇಳೋರಿಗೆ ನಿಜವಾಗ್ಲು ಏನಾರಾದ್ರೂ ಏನ್ ಮಾಡೋದು ಅಂತ ಹೇಳಿ ಭಯ ಇರ್ತದೆ. ಅವ್ರು ಏನಿದ್ರು ಬರೀ ಪಂಚರ್ ತಿದ್ದೋದು ಅಥವಾ ಹವಾ ಹಾಕೋದು ಇಷ್ಟೇ ಇರ್ತದೆ ಅವ್ರಿಗೆ. ತಕ್ಷಣ ಟ್ಯೂಬ್ ತೆಗಿ, ಟ್ಯೂಬ್ ಹಾಕೋ. ಪಂಚರ್ ತಿದ್ದೋದು ಗೊತ್ತಿದ್ರೆ ಓಕೆ. ಅದರ್ವೈಸ್ ಸಿಂಪಲ್ ಏನಂದ್ರೆ ಕೂಡ್ಲೇನೆ ನೀವು ಮುಂದೆ ಹೋಗ್ಬೇಕಂದಾಗ ಈ ಕೆಲಸ ಮಾಡಬಹುದು. ಇವಾಗ ಎಲ್ಲ ಟ್ಯೂಬ್ಲೆಸ್ ಗಾಡಿಗಳು, ಟ್ಯೂಬ್ಲೆಸ್ ಸೈಕಲ್ಗಳು, ಅವೆಲ್ಲ ಏನೇನೋ ಬರ್ತಾ ಇದೆ. ಸೈಕಲ್ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ಹೊರತು ನಾವು ಸೈಕಲ್ ತಳ್ಕೊಂಡು ಹೋಗಬಾರ್ದು. ಸೈಕಲ್ ಮೇಲೆ ಕೂತ್ಕೊಂಡು ಅಡಿಕೆ ಈಸಿಯಾಗಿ ಹೋಗ್ಬೇಕು. ಅದಕ್ಕೆ ಫ್ರೀ ವೀಲ್, ಹಬ್ಗಳಿಗೆ ಆಯಿಲ್ ನೋಡ್ಕೋತಾ ಇರಬೇಕು, ಫ್ರೀ ಇರಬೇಕು. ನಿಮ್ಮ ಸೈಕಲಿಗೆ ಏನೇನ್ ಮಾಡ್ಬೇಕು ನೀವು ಮಾಡ್ತಿದ್ದೀರಿ. ಒಂದು ಎರಡನೇದು ಏನಂತಂದ್ರೆ ಎಲ್ಲಾರು ಸೈಕಲ್ ತಗೊಳ್ತಾರೆ, ಅವ್ರು ಕೂತ್ಕೊಳ್ಳೋ ಆಸನ ಸ್ಕೂಟರ್ ಟೈಪ್ ಹೊಲ್ಸ್ಕೋಬೇಕು, ಸ್ಮೂತ್ ಆಗಿರುತ್ತೆ ಅವಾಗ. ಅದು ನೋಡಿ ಕರೆಕ್ಟ್ ಅಲ್ಲ? ನಾವು ಅದೇ ವಿಚಾರ ಮಾಡ್ತಿರ್ತೀವಿ. ಎಲ್ಲ 1000 ರೂಪಾಯಿ ಕೊಟ್ಟು ಸೈಕಲ್ ತಗೊಳ್ತೀರಾ, ಸೀಟ್ ಹಾರ್ಡ್ ಇರುತ್ತೆ. ಇಷ್ಟೇ ಸ್ವಲ್ಪ. ನನ್ನ ಹತ್ರ ಸೈಕಲ್ ಸೀಟ್ ಇಟ್ಕೊಂಡಿದೀನಿ, ಹಳೆ ಕಾಲದ್ದು ಸ್ಪಂಜ್ ಇಟ್ಕೊಂಡು ಸೀಟ್ ಹೊಲ್ಸಿದೀನಿ ನಾನು ನೋಡಿ. ಆ ಹಳೆ ಲೇಡೀಸ್ ಸೈಕಲ್ಗೆ ಕೂತ್ಕೊಂಡ್ರೆ ಒಂದು ಆಸನ ಫ್ರೀ ಆಗಿರ್ಬೇಕು. ಅವಾಗ ಬೇಕಾದ್ರೆ ಎಷ್ಟು ದೂರ ಆದ್ರೂ ಹೋಗಿ ಬರ್ಬೋದು ಅಲ್ವಾ? ಹೌದು. ನೋಡಿ ನೋಡಿ, ನಮ್ಗೆ ಪೇನ್ ಆಗತ್ತೆ, ಅದರಿಂದ ಸಮಸ್ಯೆ ಆಗ್ಬಹುದು, ನಿಮ್ಮ ಬೆನ್ನು ಮೂಳೆ ಸಮಸ್ಯೆ ಆಗಿರ್ಬೋದು, ಎಲ್ಲ ಏನಾರ ಆಗ್ಬಹುದಲ್ಲ. ಹೌದು. ಇದ್ರ ಬಗ್ಗೆ ನಾನು ಕೂಡ ಯೋಚನೆ ಮಾಡ್ತಿದ್ದೆ ಭಕ್ತವತ್ಸಲಂ ಅವರೇ. ಬಹಳ ಚೆನ್ನಾಗಿರ್ಬೇಕು ಸೀಟು, ಅಂದ್ರೆ ಎಷ್ಟು ದೂರ ಆದ್ರೂ ಹೋಗ್ಬೋದು. ಕಾಲ್ ತುಳಿತೀವಿ, ಚಕ್ರ ತುಳಿತಾ ಇರ್ತೀವಿ, ಮುಂದೆ ಹೋಗ್ತಾ ಇರ್ತೀವಿ. ಆದ್ರೆ ಕುತ್ಕೊಳ್ಳೋನಿಗೆ ಮಾತ್ರ ಆರಾಮಾಗಿ ಇರ್ಬೇಕು ತಾನಂತಂದ್ರೆ ಮೇನ್ ಈ ಸೀಟನ್ನ ಕರೆಕ್ಟಾಗಿ ಇಟ್ಕೊಳ್ಳೋದನ್ನ ಮಾಡ್ಬೇಕಾಗತ್ತೆ. ಅದು ಇದ್ರೇನೆ ಎಷ್ಟು ದೂರ ಆದ್ರೂ ಹೋಗ್ಬೋದು. ಅಫ್ಕೋರ್ಸ್ ತುಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಕಾಲು ನೋವಾಗಬಹುದು, ನಿಜ. ಭಕ್ತವತ್ಸಲಂ ಹೇಳುವಂಗೆ ಸೈಕಲ್ ಸೀಟ್ ಕವರ್ ಅದು ಚೆನ್ನಾಗಿರ್ಬೇಕು. ಈಗ ನಾವು ಅವ್ರ ಜೊತೆ ಮಾತಾಡ್ತಾನೆ ಇದ್ದೀನಿ. ಅಟ್ಟದ ಮೇಲೆ ಹತ್ತಿ ಅವರು ಸೈಕಲ್ ಸೀಟನ್ನು ನನಗೆ ತೋರಿಸ್ತಾ ಇದ್ದಾರೆ. ನೋಡಿ, ಒಂದು ರೇಡಿಯೋ ಸೆಟ್ಗಳು ಇರ್ಬೋದು. ನೋಡಿ, ರೇಡಿಯೋ ಓಡ್ತಾ ಇದೆ ಅಲ್ಲಿ ಯಾವುದೋ ರೂಮಲ್ಲಿ ಹೋದಾಗ ನಾವು ಈಗ ಬಂದ್ವಿ. ಈಗ ನೋಡಿ ಸೀಟ್ ತೋರಿಸಿದ್ರು. ವಾವ್ 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 ವಾವ್. ವೆಹಿಕಲ್ ಸೀಟ್ ಇದ್ದಂಗೆ ಇದು ಸೈಕಲ್ಗೆ ಫಿಕ್ಸ್ ಆಗುತ್ತಾ ಸರ್ ಇದು? ಸೈಕಲ್ ಸೀಟ್ ಇದು. ಓ ಮೈ ಗಾಡ್, ಓ ಮೈ ಗಾಡ್. ಎಷ್ಟು ದಪ್ಪ ಇದೆ ಸರ್ ಇದು? ಎಷ್ಟು ದಪ್ಪ ಇದೆ? ಲೇಡೀಸ್ ಗಾಡಿ ಸೀಟ್ ಇದು. ಲೇಡೀಸ್ ಅದೊಂದಿತ್ತಲ್ಲ. ಓಹೋ, ಸ್ಪ್ರಿಂಗ್ ಇದೆ ಇದೆಲ್ಲ. ಸೂಪರ್. ಎಷ್ಟು ಚೆನ್ನಾಗಿದೆ. ಮತ್ತೆ ಇಷ್ಟು ಸ್ವಚ್ಛ ಮಾಡ್ಬೇಕಷ್ಟೇ, ಆದ್ರೆ ಬಹಳ ಮಜಬೂತಾಗಿ ಎಲ್ಲ ವಸ್ತುಗಳು ಹಂಗೆ ಗಟ್ಟಿ ಇದಾವೆಲ್ಲ. ನಾನು ಸೀಟ್ ಹೊಲಿಸಿದ್ದು ಕವರ್ ಮೇಲೆ ಮೇಲೆ ಮಾತ್ರ ಹೊಲಿಸಿದಿರಿ. ಓ, ಆ ಒಂದು ಅಲ್ಲಿ ಒಂದು ಸೈಕಲ್ ತೂಗಾಕಿದ್ರಿ ಮೇಲ್ಗಡೆ ಗೋಡೆ ಮೇಲೆ. ರಾಬಿನ್ ಹುಡ್. ಎಷ್ಟು ವರ್ಷದ್ದು? 70 ವರ್ಷದ್ದು. ಸೊ ಏನ್ ಅದನ್ನ ತಯಾರು ಮಾಡ್ಬೇಕಂತ ಏನಾದ್ರು ಯೋಚನೆ ಇದೆಯಾ? ಮತ್ತೆ ವಾಪಸ್ ವೈರಲ್ಲೇ ಮಾಡ್ತೀನಿ. ಮಾಡ್ಬೋದು. ಸೈಕಲ್ ಕಥೆಗಳೇ ನಮ್ಗೆ ಬೇಕಾಗತ್ತೆ ಈ ಕಾರ್ಯಕ್ರಮಕ್ಕಾಗಿ. ಈಗ ಸರ್ ನೀವು ಎಲ್ಲಿ ಈಗ ಸಾಮಾನ್ಯ ಸೈಕಲ್ ಅಲ್ಲೇ ಓಡಾಡ್ತಿರ್ತೀರಾ? ಯಾವಾಗಲೂ ಸೈಕಲ್ಲೇನೆ. ಬುಲೆಟ್ ಮೋಟರ್ ಸೈಕಲ್ ಇದ್ರು ಕೂಡ ಪಕ್ಕಕ್ಕೆ ಇಟ್ಟಿದ್ದೀರಿ ಇಲ್ಲಿ. ಊರಿಗೆ ಹೋಗ್ಬೇಕಾದ್ರೆ ತಗೊಂಡೋಗ್ತೀನಿ. ಎಲ್ಲ ಕಡೆ ಸೈಕಲ್ ಎಲ್ಲ ಓಡಾಡೋದು ನಾನು. ವಾವ್. ಸೊ ಅದು ನಿಮ್ಗೆ ಏನು ಲಾಭ ಕೊಟ್ಟಿದೆ? ನಿಮ್ಮ ಸೈಕಲ್ ಇಂದ ನಿಮಗೆ ಮನಃಶಾಂತಿ ಒಂದು, ನಿಮ್ಮ ಹವ್ಯಾಸ ಒಂದು, ಇನ್ನೊಂದು ಆರೋಗ್ಯ. ಅಕ್ಕಪಕ್ಕ ನೋಟ ನೋಡಬಹುದು. ಮಂಡಿ ಎಲ್ಲ ಫ್ರೀ ಆಗುತ್ತೆ. ಆಮೇಲೆ ಯಾವ ಕಾನೂನು ಇಲ್ಲ ಅದಕ್ಕೆ. ಆಮೇಲೆ ಅವಸರ ಮಾಡಿ ಹೋಗೋ ಅವಶ್ಯಕತೆ ಇಲ್ಲ. ಸ್ಪೀಡ್ ಹೋಗಕ್ಕಾಗಲ್ಲ. ಅದೇ ಹೇಳುತ್ತೆ, ಹೋಗೋ ನನಗೆ ನೀನ್ ಬಿದೋಗ್ತೀಯ ಅಂತ ಹೇಳುತ್ತೆ. ಅಷ್ಟೇ ಅಷ್ಟೇ. ಈಗ ಒಂದು 35 ವರ್ಷದಲ್ಲಿ ಪೇಪರ್ ಹಾಕ್ತಾ ಇದ್ದೆ ನಾನು. ನೋಡಿ, ನ್ಯೂಸ್ ಪೇಪರ್ ಹಾಕ್ತಾ ಇದ್ದೆ. ರೀಜನಲ್ ಕಾಲೇಜ್ ಹಾಕ್ಬಿಟ್ಟು ಬಂದೆ. ಸ್ಪೀಚ್ ಅಂಡ್ ಹಿಯರಿಂಗ್ ಹತ್ರ ಗಾಡಿ ಪಂಚರ್ ಆಯ್ತು. ಹೊಸ ರ್ಯಾಲಿ ಸೈಕಲ್ ಪಾಲಿಶ್ ಮಾಡಿಟ್ಟಿದ್ದೆ. ಏನು ಪಳ ಅಂತ ಹೊಡೆಯೋದು. ಪಂಚರ್ ಆಗೋಯ್ತು. ಯಾರು ಪಂಚರ್ ಹಾಕೋರಿಲ್ಲ. ತಳ್ಕೊಂಬಂದು ಅಲ್ಲಿಂದ ಇಲ್ಲಿವರೆಗೆ. ಯಾಕೆ ಪಂಚರ್ ಇರಲಿಲ್ಲ ದಾರಲ್ಲಿ? ಇಲ್ಲಿ ಸಿಗ್ಲಿಲ್ಲ ನನಗೆ. ಪಂಚರ್ ಹಾಕ್ತೀನಿ ಅಂತ ಒಬ್ಬನಿಗಂತ ಹಾಕ್ತೀನಿ ಅಂತ ಅಂದ. ಟೂಲ್ಸ್ ತೋರಿಸು ಅಂತ ಅಂದೆ. ಈಗ ಹೇಳ್ದ ಬೇಡ ಹಾಕೋತಿಂದ ಬಂದೆ. ಇಲ್ಲಿ ತಗೊಂಡ್ಬಿಟ್ಟೆ. ಅವನು ವೀಲ್ ಬಿಚ್ಚಿ ಹಾಕ್ದ. ಈ ಕೆಲವರು ಏನ್ ಮಾಡ್ತಾರೆ, ಎಳೆದ್ಬಿಟ್ಟು ಸುಕ್ಕಿಸ್ತಾರೆ. ಹೌದು, ಮಾಡಬಾರ್ದು. ಆ ತರ ಫ್ರೇಮ್ ಬೆಂಡ್ ಆಗುತ್ತೆ. ಪೂರ್ತಿ ಟೈರ್ ಇನ್ಯಾರು ಅಂತಂದ್ರು, ಹೊಡ್ಕೊಂಡೋಗ್ಬಿಡಪ್ಪ ಆರಾಮಾಗಿ ಅಂತಂದ. ಇಲ್ಲಪ್ಪ ನಾನು ಹೊಡ್ಕೊಂಡು ಹೋಗಲ್ಲ, ತಳ್ಕೊಂಡೆ ಹೋಗ್ತಾನೆ. ಇವತ್ತಿಗೂ ನಿಮ್ ಮೆಮೊರಿ ಅವತ್ತು ತಳ್ಕೊಂಡ್ ಬಂದಿದ್ದು ನೆನಪಿದೆ. ಅಂದ್ರೆ ಕೆಲವು ಘಟನೆಗಳು ನಮ್ಗೆ
ಆ ವಸ್ತುವಿನ ಬಗ್ಗೆ ಕಾಳಜಿ ಆಯ್ತು ಒಂದು, ಮತ್ತೆ ನೆನಪಿಗೋಸ್ಕರ ಅಂತ ಅಲ್ಲ ಬಿಡಿ, ಆದ್ರೆ ಇವತ್ತು ನೆನಪು ಬರ್ತದೆ, ಅವತ್ತು ಆ ಸಿಚುವೇಶನ್ ಹಂಗಿತ್ತು, ಆ ಅನಿವಾರ್ಯತೆ ನಿಮ್ಗೆ ಸೃಷ್ಟಿ ಮಾಡಿತ್ತು. ಆಮೇಲೆ ಅವಾಗ ಸ್ಟೀಲ್ ಫೋಕ್ಸ್ ಹಾಕ್ಸೋನವ್ರು ಕೆಲವರು. ನಮ್ ಮೆಕ್ಯಾನಿಕ್ ಒಬ್ಬ ಇದ್ದ, ಭಕ್ತ ಸ್ಟೀಲ್ ಫೋಕ್ಸ್ ಹಾಕ್ಸ್ಬಾರ್ದು, ದುಡ್ಡು ಕಡಿಯತ್ತೆ, ಇದು ರ್ಯಾಲಿ ಕಂಪ್ನಿಗೆ ಬರೋದು ಕಾರ್ಬನ್ ಸ್ಟೀಲ್ ಬರುತ್ತೆ ಫೋಕ್ಸ್, ನೀವು ಸ್ಪೇರ್ ತಗೊಳಕ ಕಾರ್ಬನ್ ಸ್ಟೀಲ್ ಕೊಡಲ್ಲ ಅವನು, ಪ್ರತಿಯೊಂದ್ರಲ್ಲಿ 6 ಅಂತ ಇರುತ್ತೆ, ಇವತ್ತಿಗೂ ದುಡ್ಡು ಕಡಿಯಲ್ಲ, ಅದು ಚೇಂಜ್ ಮಾಡಿಸ್ಬೇಡ ಅಂತ ಅಂದ ಅಲ್ವಾ. ನೋಡಿ ಹೆಂಗಿದೆ, ಗೋಲ್ಡ್ ಈಸ್ ಗೋಲ್ಡ್ ಅಂತಂತೀವಲ್ಲ, ಆ ವಸ್ತುಗಳ ಬಗ್ಗೆ ಒಂದು ಜ್ಞಾನ ಇರಬೇಕು. ಎಲ್ಲೆಲ್ಲೋ ಹೋಗಿ ಯಾವ್ಯಾವ ವಸ್ತುಗಳನ್ನು ಎಲ್ಲೆಲ್ಲೋ ಕೊಡಬಾರ್ದು ಅಂತ ನಾವು ಕೂತ್ಕೊಂಡ್ರೆ ಅದೇ ಕರ್ಕೊಂಡು ಹೋಗ್ಬೇಕು ಸರ್. ಬಂದು ಒಂದು ಪೆನ್ ಸೌಂಡ್ ಬಂದ್ರು ಕೂಡ ನಾನು ಚೆಕ್ ಮಾಡ್ತೀನಿ ನಾನು. ನಾವು ಇವತ್ತು ಹೆಂಗಂದ್ರೆ ಚೂರು ಚೂರು ಚುಂಚು ಸೌಂಡ್ ಆಗ್ತಾ ಇರ್ತದೆ, ಅದನ್ನೇ ಬಳಸ್ತಾ ಇರ್ತಾರೆ, ಏನಾಗಿದೆ ಅಂತ ನೋಡಲ್ಲ. ಆಮೇಲೆ ಸೈಕಲ್ ಅವ್ರ ಹತ್ರ ಪದೇ ಪದೇ ಹೋಗ್ಬೇಕು, ರಿಪೇರಿ ಮಾಡಿಸ್ಬೇಕು. ಬಹಳ ಆಶ್ಚರ್ಯ ಇದೆ. ಈಗ ನಿಮ್ಮ ತಂದೆಯವರ ಕಲೆ, ಅದ್ರ ಬಗ್ಗೆ ನಾವು ಮಾತಾಡ್ಬೇಕು, ರೇಡಿಯೋ ಬಗ್ಗೆ ಮಾತಾಡಬೇಕು, ಸೈಕಲ್ ಬಗ್ಗೆ ಮಾತಾಡಬೇಕು, ಅಥವಾ ಆಕಾಶವಾಣಿ ನೋಡಿ ಅದನ್ನ ಎಷ್ಟು ಕಾರ್ಯಕ್ರಮಗಳನ್ನೆಲ್ಲ ಇಟ್ಕೊಂಡಿದ್ದೀರಾ. ಈಗ ಆಕಾಶವಾಣಿ ನಿಮ್ಮೊಂದಿಗೆ ಮಾತುಕತೆ ಅಂತಿದೆಯಲ್ಲ, ಅವ್ರದೆಲ್ಲ ಇಟ್ಟಿದ್ದೀನಿ ನಾನು. ಅದನ್ನ ರೆಕಾರ್ಡ್ ಮಾಡಿ ಸೇವ್ ಮಾಡಿದೀರಾ? ಮಾಡಿದೀನಿ, ತೋರಿಸ್ತೀನಿ. ಹಲೋ, ನಮಸ್ಕಾರ ಸರ್, ಶಂಕರಪ್ಪ ಸರ್. ಹೇಳಿ ಸರ್. ಹೇಳಿ ಮೂರ್ತಿ ಅವರೇ, ನಾಷ್ಟ ಮಾಡಿದ್ರಾ? ಇವ್ರು ಕೇಳಿ, ಶಂಕರಪ್ಪ ಅವ್ರ ಧ್ವನಿ ಬರ್ತಾ ಇದೆ. ಹೇಳಿ ಸರ್, ಇವತ್ತು ಏನ್ ಹೇಳ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದೀರಿ? ಹಲೋ, ಆಕಾಶವಾಣಿ ಮೈಸೂರು. ನಮಸ್ತೆ. ನಮಸ್ತೆ ಸರ್, ರಾಮಕೃಷ್ಣ ಜಯಶ್ರೀ ಮಾತಾಡ್ತೇನೆ ಸರ್. ಜಯಶ್ರೀ ಅವರು. ಜಯಶ್ರೀ ಅವ್ರಿಗೆ ಅದ್ ಏನ್ ಅದೃಷ್ಟ ಮಾಡಿದಿರಿ ಮೇಡಮ್ ನೀವು? ಹೀಗೆ ಎಲ್ಲವನ್ನೂ ಇಟ್ಟಿದ್ದೀರಿ ಅಂದ್ರೆ ಯಾವಾಗೋ. ಜಿಲ್ಲೆ ಬಬಲೇಶ್ವರ ತಾಲೂಕಿನ ಸುತ್ತಗುಂಡಿಂದ ಮಾತಾಡುತ್ತೇನೆ, ವೆಂಕಣ್ಣ ಅಂತ. ವೆಂಕಣ್ಣ ಅವರು ನೆನ್ನೆನೂ ಕರೆ ಮಾಡಿದ್ರಿ ನೀವು. ಹಾಡುಗಳು ಅಂದ್ರೆ ವಿಶೇಷವಾಗಿ ನಿಮ್ಗೆ ಯಾವ ಕಾರ್ಯಕ್ರಮ ಇಷ್ಟ ಅಂತ ಅನ್ಸುತ್ತೆ ಅದನ್ನ ರೆಕಾರ್ಡ್ ಮಾಡ್ತೀರಿ? ಎಲ್ಲ ಮಾಡಿರ್ತೀನಿ, ಬೇಕಂದಾಗ ಅಷ್ಟೇ ಕಾಪಿ ಮಾಡಿ ಅಲ್ಲಿ ಇಟ್ಬಿಡ್ತೀರಿ ಲ್ಯಾಪ್ಟಾಪ್ ಅಲ್ಲಿ. ನನಗೆ ಬರೀ ಹಾಡು ಜೊತೆಗೆ ಅನೌನ್ಸ್ಮೆಂಟ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಕಾಶವಾಣಿಲೇ ಕೇಳ್ತಾ ಇದೀವಿ. ಹೌದು, ಬರೀ ಹಾಡಾದ್ರೆ ಈಗ ಎಲ್ಲ ಕಡೆ ಸಿಗತ್ತೆ. ಆದ್ರೆ ಆಕಾಶವಾಣಿಯ ಒಂದು ಘೋಷಣೆ ಜೊತೆಗೆ ಲಿಂಕ್ ಇರಬೇಕು ಅಂದ್ಬಿಟ್ಟು ನಾನು ಅನೌನ್ಸ್ಮೆಂಟ್ ಸಮೇತ ಮಾಡಿದೀನಿ ನಾನು. ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಮುಯ್ಯಿಗೆ ಮುಯ್ಯಿ ಚಿತ್ರದ್ದು. ವಿಜಯ ನಾರಸಿಂಹ ಅವರ ಗೀತೆಗೆ ರಾಗ ಸಂಯೋಜನೆ ಸತ್ಯಂ ಅವರದು. ಸಹೋದರರ ಸವಾಲ್ ಚಿತ್ರದ್ದು. ಹಾಡಿರುವ ಕಲಾವಿದರು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಪಿ. ಸುಶೀಲಾ ಮತ್ತು ಸಂಗಡಿಗರು. ಜಿ. ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತವಿದೆ. ರೇಡಿಯೋ ರೆಕಾರ್ಡಿಂಗ್ ಆಕಾಶವಾಣಿ 90ನೇ ವರ್ಷಾಚರಣೆ ಎಲ್ಲಾರ್ದು ಇದೆ. ಎಲ್ ಕೆ ಶಿವಮೂರ್ತಿ. ಹೀಗೆ ತಾವು ಒಬ್ಬರೇ ಇದ್ದೀರಿ? ಒಬ್ಬರೇ. ಯಾಕೆ ಒಬ್ಬರೇ ಇದ್ರಿ? ಯಾಕೆ ಅಂತಂದ್ರೆ ನನ್ನ ತಾಯಿಗೆ 95 ವರ್ಷ ಆಯ್ತು. ಅವ್ರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ನಾನು ಮದುವೆ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಒಬ್ಬನೇ ಇದ್ದೆ. ನನಗೆ ಈಗ 67 ವರ್ಷ. ನನಗೆ ಇವಾಗ ಇವತ್ತು ಕೂಡ ಬೈಸ್ಕಲ್ಲೇ ತುಳಿಯೋದು ನಾನು. ನನ್ನ ಟೈಮ್ ಪಾಸ್ ಏನು ಅಂತಂದ್ರೆ ರೇಡಿಯೋ ಇದೆ. ನಿಮ್ಮಲ್ಲಿ ಸಾಕಷ್ಟು ಜ್ಞಾನ ಇದೆ, ನಿಮ್ಗೆ ಸಮಯನೇ ಸಿಗಲ್ಲ. ಇಲ್ಲ, ನೀವು ಎಷ್ಟೋ ವಸ್ತುಗಳನ್ನ ತೆರೆದಿಟ್ಬಿಟ್ಟು ಬಿಚ್ಚಿಟ್ಟಿದ್ದೀರಿ, ಅದನ್ನ ಸರಿಪಡಿಸ್ಬೇಕಾಗ್ಲಿ ಅಥವಾ ರೇಡಿಯೋ ಕೇಳ್ತಾನೆ ಇರ್ತೀರಿ. ಈ ಕಡೆ ಕಿವಿಯಲ್ಲಿ ರೇಡಿಯೋ ಹೋಗ್ತಾ ಇರ್ತದೆ, ಈ ಕಡೆ ನಿಮ್ ಕೆಲಸ ನಡೀತಾ ಇರ್ತದೆ. 2 ಗಂಟೆ ನಾನು ಮಲ್ಕೊಳ್ಳೋದು. ಹೌದು, ಅದೇ ರೆಕಾರ್ಡ್ ಮಾಡಿದ್ದು ಕೇಳ್ಬೇಕು ಅನ್ಸಿದ್ರೆ ಕೇಳ್ಬಿಡ್ತೀರಾ. ಏನು ಕೊರತೆ ಇಲ್ಲ. ಅಂದ್ರೆ ನಿಮ್ಮದೇ ಆದಂತ ಜೀವನ ಶೈಲಿ, ಅದರಲ್ಲಿ ನೀವು ಸುಖವನ್ನ ಕಂಡಿದ್ದೀರಿ. ನೋಡಿ, ರಿಕಾರ್ಡರ್ ಬೇರೆ ಇಟ್ಟಿದ್ದೀರಿ. ಇದು ವಾಕ್ಮನ್ ಇದು. ಹೋ ನಮ್ಮ ಆಕಾಶವಾಣಿ ಪ್ರೋಗ್ರಾಮ್ಗಳನ್ನ ಎಲ್ಲಿ ರೆಕಾರ್ಡ್ ಮಾಡ್ತೀರಾ? ಇದರಲ್ಲಿ ಇಟ್ಟಿದ್ದೀರಾ? ಇಲ್ಲ, ರೆಕಾರ್ಡಿಂಗ್ ಮಾಡೋದು ಇದರಲ್ಲ. ನಮ್ಮ ರೇಡಿಯೋ ಪ್ರಿಯರು, ರೇಡಿಯೋವನ್ನ ಬಹಳ ಹಚ್ಕೊಂಡವರು, ರೇಡಿಯೋ ಕೇಂದ್ರದಲ್ಲಿ ಕೆಲಸ ಮಾಡ್ತೀವಿ ಅಂತಂದ್ರೆ ನಿಮ್ಮಂತವರ ಒಂದು ದರ್ಶನ ಆಗ್ಬೇಕು. ಅದು ಭೇಟಿ ಅಂತ ಅಲ್ಲ, ದರ್ಶನ ಅಂತೀನಿ. ಇಲ್ಲಿ ಬಂದವರೆಲ್ಲ ನೋಡ್ಬೇಕು. ನೋಡೋಕೋಸ್ಕರ ಬಂದಿದ್ದು ನಾನು. ಮಾತಾಡ್ಬೇಕು, ಮೀಟ್ ಆಗ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದು ನಾನು ಅಲ್ವಾ. 90ರ ಒಂದು ಆ ಕಾರ್ಯಕ್ರಮ ಸೈಕಲ್ ಜಾಥಾದಲ್ಲಿ ತಾವು ಬಂದ್ರಿ. ಮೈಸೂರು ಆಕಾಶವಾಣಿನಲ್ಲಿ ತುಂಬಾ ಸ್ಪಷ್ಟವಾಗಿರ್ತಕ್ಕಂಥ ಇವ್ರನ್ನ ಅನೌನ್ಸ್ಮೆಂಟರ್ನ ಇಟ್ಟಿದ್ದೀರಿ. ಅದಕ್ಕಿಂತ ಮುಖ್ಯವಾಗಿ ಆಕಾಶವಾಣಿ ತುಂಬಾ ಸ್ಪಷ್ಟವಾಗಿ ಕ್ಲಿಯರ್ ಧ್ವನಿ ಬರ್ತದೆ. ನಿಜ. ನಮ್ಮಲ್ಲಿ ಎಷ್ಟೋ ರೆಕಾರ್ಡ್ ಇರ್ಬೋದು, ಆದ್ರೆ ಆಕಾಶವಾಣಿಯಿಂದ ಬರ್ತದಲ್ಲ ವಾಯ್ಸ್, ತುಂಬಾ ಕ್ಲಿಯರ್ ಆಗಿರುತ್ತೆ ಸರ್. ಅದು ಅದಕ್ಕೆ ನಾನು ರೆಕಾರ್ಡಿಂಗ್ ಇಟ್ಕೊಂಡಿರ್ತೇನೆ ನಾನು. ನಿಜ. ಅದನ್ನ ಅದು ಗೊತ್ತಾಗತ್ತೆ, ಇಷ್ಟೆಲ್ಲ ಇಟ್ಕೊಂಡಿದ್ದು ಅದನ್ನ ಅವಾಗ ನಿಮ್ಗೆ ಬೇಕಂದಾಗ ಹಾಕಿ ಕೇಳಬೇಕು ಅಂತ ಹೇಳಿ. ಹಿಂದಿ ರೆಕಾರ್ಡ್ ಅಂದ್ರೆ ಪಂಚಪ್ರಾಣ. ನನಗೆ 10 ಗಂಟೆ ಎಲ್ಲಿದ್ರೆ ಮಿಸ್ ಮಾಡಲ್ಲ ನಾನು. ಸರ್, ನಿಮ್ಮ ಸಂತೋಷಕ್ಕೆ ಇವೆಲ್ಲ ವಸ್ತುಗಳು ನಿಮಗೆ ಸಾಥ್ ಕೊಟ್ಟಿದ್ದೇವೆ.
ಮೈಸೂರು ಆಕಾಶವಾಣಿ ಅಂತೂ ನಿಮಗೆ ಪ್ರಾಣ. ಹೌದು. ಜೊತೆಗೆ ಈ ಎಲ್ಲ ಒಂದು ತಂತ್ರಜ್ಞಾನ ಹೆಂಗ್ ಬದಲಾವಣೆ ಆಗಿದೆ ಆ ಎಲ್ಲ ತಂತ್ರಜ್ಞಾನಕ್ಕೂ ಒಗ್ಗಿದ್ದೀರಿ ನೀವು. ಇಲ್ಲಿ ಸೋನಿ ರಿಕಾರ್ಡರ್ ಇಟ್ಕೊಂಡಿದ್ದೀರಿ, ಅಲ್ಲಿ ಒಂದು ಸೋನಿ ವಾಕ್ಮನ್ ಬೇರೆ ಇಟ್ಟಿದ್ದೀರಿ, ಎಲ್ಲವೂ ಇದೆ. ಇನ್ನೊಂದು ಯಾರು ಎಸ್ ಉಮೇಶ್ ಅವರು ಒಂದು ನಾಟಕ ಮಾಡಿದ್ರು, ಪುತ್ರ ರತ್ನ ಪ್ರಾಪ್ತಿ ರಸ್ತು ಅಂತ. ನಾನು ರೇಡಿಯೋ ಕೇಳಿದೆ, ಅದ್ರಲ್ಲಿ ಜ್ಯೋತಿಷಿ ಅವರು, ಅವ್ರಿಗೆ ಒಂದ್ ದಿವಸ ಯಾರೋ ಬಂದ್ರು, ಸಾರ್ ನನಗೆ ಮಗು ಆಗ್ಬೇಕು ಅಂತ ಅಂದ್ರು. ಇಲ್ಲಿ ನನ್ನ ಶಾಸ್ತ್ರ ಕೇಳಕ್ ಬಂದ್ರು. ಹೌದಮ್ಮ, ಯಾವ್ದಾಗ್ಬೇಕಮ್ಮ ಅಂತ ಕೇಳಿದ್ರು. ಯಾವ್ದಾಗತ್ತೆ? ನಾನು ತಕ್ಷಣನೇ ಎಸ್ ಉಮೇಶ್ ಅವ್ರನ್ನ ಜಾಪಿಸ್ಕೊಂಡ್ರೆ, ಪುತ್ರ ರತ್ನ ಪ್ರಾಪ್ತಿ ರಸ್ತು ಅಮ್ಮ ಅಂತ ಅಂದೆ. ಅದು ರಿಯಲ್ ಆಗ್ಬಿಡ್ತು. ಅವ್ರು ಬಂದ್ರು, ಅಯ್ಯೋ ಸರ್ ನೀವ್ ಬೆಳಗಂಜಿ ಆಯ್ತು ಅಂತಂದ್ರು. ಅವ್ರನ್ನ ಜಾಪಿಸ್ಕೊಂಡು ಆಕಾಶವಾಣಿ ಜಾಪಿಸ್ಕೊಂಡು ಉಮೇಶ್ ಅವ್ರು ಹೇಳಿದಂತ ಡೈಲಾಗ್ ಪುತ್ರ ರತ್ನ ಪ್ರಾಪ್ತಿ ರಸ್ತು. ಓಕೆ, ಏನೋ ಒಂದು ಒಳ್ಳೆ ಭಾವನೆಯಲ್ಲಿ ಒಳ್ಳೆ ನಾಲಿಗೆ, ಒಳ್ಳೆ ಜ್ಯೋತಿಷ್ಯ ಹೆಂಗಿರ್ಬೇಕು ಅಂದ್ರೆ ಒಳ್ಳೇದನ್ನೇ ಹೇಳ್ಬೇಕು ಆದಷ್ಟು. ಅಂದ್ರೆ ಅಂತವ್ರನ್ನ ನೆನ್ಬಿಟ್ಟಿರ್ತಾರೆ ಜನ. ಕೆಟ್ಟದ್ರ ಬಗ್ಗೆ ನಾವು ಹೇಳಕ್ ಹೋಗ್ಬಾರ್ದು, ಅಥವಾ ಎಚ್ಚರಿಕೆಯಿಂದ ಇರೋ ನೀನು ಸ್ವಲ್ಪ ಬರೋ ದಿನಗಳಲ್ಲಿ ಅಂತ ಒಂದು ಸೂಕ್ಷ್ಮತೆಯನ್ನು ಕೂಡ ಕೊಡ್ಬೇಕಾಗತ್ತೆ. ಪ್ರಾಪ್ತಿ ರಸ್ತು ನಾಟಕನೇ ಸ್ಫೂರ್ತಿ ನನಗೆ. ಆ ನಾಟಕದ ಹೆಸರೇ. ಇಲ್ಲಿ ನೋಡಿ ಕ್ಯಾಮ್ರಾ ತೋರಿಸ್ತಾ ಇದೀರಿ. ಇಲ್ಲಿ ಎಲ್ಲ ಕ್ಯಾಮ್ರಾಗಳನ್ನ, ಅಂದ್ರೆ ಕ್ಯಾಮ್ರಾ ರಿಪೇರಿ ಕೂಡ ಗೊತ್ತಾ ನಿಮ್ಗೆ? ನನ್ನ ಮಟ್ಟಿಗೆ ಎಲ್ಲ ಕೆಲಸ ಮಾಡ್ತಿದಾವೆ ಇವು. ಕೆಲಸ ಮಾಡುತ್ತೆ. ಫಿಲಂ ಕ್ಯಾಮ್ರಾಗಳಿವೆಲ್ಲ, ಫಿಲ್ಮ್ ಕ್ಯಾಮ್ರಾಗಳು. ಇದರಲ್ಲಿ ಲೆನ್ಸ್ ಕೆಲಸ ಮಾಡುತ್ತೆ. ಇವತ್ತಿನ ದಿವಸ ಡಿಜಿಟಲ್ ಕ್ಯಾಮ್ರಾಗ ಹಾಕೋಬಹುದು ಲೆನ್ಸ್ಗಳು. ಈ ಲೆನ್ಸ್ಗಳನ್ನ ಅಲ್ಲಿ ಜೋಡಿಸಬಹುದಾ? ಹೌದು. ಇದು ಹಳೆ ಕಾಲದ ಫ್ಲಾಶ್, ಮೇಡ್ ಇನ್ ಜರ್ಮನಿ. ನೈಸ್. ಆಮೇಲೆ ಇನ್ನೊಂದು ರೋಲಿಫ್ಲೆಕ್ಸ್ ಅಂತ ಇದೆ. ನೋಡ್ರಿ, ತೂಕ ನೋಡಿ. ತುಂಬಾ 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 ಹೆವಿ. ಸೊ ಇದೆಲ್ಲ ಎಲ್ಲ ರೋಲ್ ಕ್ಯಾಮ್ರಾ ಸರ್? ಇವು ರೋಲ್ ಕ್ಯಾಮ್ರಾ ಬೇಕಾಯ್ತು, ರಿಪೇರಿ ಇದೇ ಬಿಟ್ಸ್ ರೆಡಿ ಮಾಡ್ಕೊಂಡು ಹೋಗಿದ್ದು. ರೋಲಾ ಇದು? ಫಿಲಂ ರೋಲ್. ನೋಡ್ರಿ ಎಷ್ಟು ಚೆನ್ನಾಗಿದೆ ಸರ್. ಏನು ಕೆಲಸಕ್ಕೆ ಬರಲ್ಲ? ಬರಲ್ಲ. ಈಗ ಬಹಳ ಅಂದ್ರೆ ಆ ಕಾಲದಲ್ಲಿ ತುಂಬಾ ವೈಭವದ ವಸ್ತು ಅಂತ ಏನೋ ಅಂತಿದ್ವಿ ನಾವು, ಅದು ಕೂಡ ನಿಮ್ಮಲ್ಲಿದೆ. ಒಳ್ಳೆಯ ವಸ್ತುಗಳು, ಅನೇಕ ವಸ್ತುಗಳು. ಎಷ್ಟು ಕ್ಯಾಮ್ರಾಗಳು, ಬಾಬಾ. ಇದು ಸಂಡೆ ಬಜಲ್ಲಿ ಬಾಡಿ ತಗೊಂಡು ಇದನ್ನ ಯಾತಕ್ಕೆ ಅಂತಂದ್ರೆ ಈ ಲೆನ್ಸ್ ಬಿಚ್ಚಿಡ್ಬೇಕು. ಯಾವ್ದಕ್ಕೆ ಇಡೋದು? ಇಲ್ಲಿ ಫಿಕ್ಸ್ ಮಾಡಿ ಇಡ್ಲಿಕ್ಕೆ ಸೇಫ್ಟಿ. ಸರಿ ಸರ್. ಈ ಒಂದು ಕ್ಯಾಮ್ರಾ ಅಂದ್ರೆ ನಿಮ್ಮ ಒಂದು ತೃಪ್ತಿಗೋಸ್ಕರ, ನಿಮಗೆ ನಾಲೆಜಿಗೋಸ್ಕರ ನೀವು ಏನೇನು ಮಾಡ್ಬೋದು ಅಂತ ಹೇಳಿ. ನಿಮ್ಮ ಜೊತೆಗೆ ಮಾತಾಡ್ತಾ ಹೋದ್ರೆ ದಿನಗಟ್ಟಲೆ ಮಾತಾಡ್ಬೇಕಾಗತ್ತೆ, ಅಷ್ಟು ಕತೆಗಳಿವೆ. ನಮ್ಮ ಜೊತೆಗೆ ಇಷ್ಟೆಲ್ಲ ಮಾತಾಡಿದ್ರಿ. ನಿಮ್ಮ ಮನಸ್ಸಿನಾಳದ ಮಾತುಗಳನ್ನು, ಮನದ ಮಾತುಗಳನ್ನು ನೀವು ನಮ್ಮ ಹತ್ರ ಹಂಚ್ಕೊಂಡಿದ್ದೀರಿ. ಬಹಳ ಖುಷಿಯಾಗುತ್ತೆ. ನಮ್ಮ ಕೇಳುಗರು ಖುಷಿ ಪಡ್ತಾರೆ. ಅವ್ರ ಪರವಾಗಿ, ಆಕಾಶವಾಣಿ ಪರವಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳು ಭಕ್ತವತ್ಸಲಂ ಅವರೇ. ನಮಸ್ಕಾರ. ಧನ್ಯವಾದಗಳು ಸರ್. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.